ಹೆಲೋ ಡಿಯರ್ಸ್, ವೆಲ್ಕಮ್ ಟು ದ ಕ್ಲಾಸ್. ನೋಡ್ರಿ, ಈ ಒಂದು ಕ್ಲಾಸ್ ಅಲ್ಲಿ ನಾವು ಇನ್ಫಿನಿಟಿವ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನಿಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಬೋರ್ಡ್ ಎಕ್ಸಾಮಿಗೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಇದು 1 ಮಾರ್ಕಿಗೆ ಡೆಫಿನೆಟ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ ಅಂತಕ್ಕಂಥದ್ದು. ಓಕೆನಾ? ಎಸ್. ನೋಡ್ರಿ, ಸ್ಟ್ರಕ್ಚರ್ ಫಾರ್ಮುಲಾ ಯಾವ ತರ ಇದೆ ಅಂತಕ್ಕಂಥದ್ದು. ಅಂದ್ರೆ ಒಂದು ಬೇಸಿಕ್ ಫಾರ್ಮುಲಾ ಇದೆ. ಆ ಫಾರ್ಮುಲಾವನ್ನು ನೋಡಿದ ಕೂಡ ಗೊತ್ತಾಗಬೇಕು ಇದು ಇನ್ಫಿನಿಟಿವ್ ಅಂತಕ್ಕಂಥದ್ದು. ಓಕೆನಾ? ಒಂದೊಂದ್ಸಲ MCQ ಅಲ್ಲಿ ಕೊಡ್ತಾರೆ, ಒಂದೊಂದ್ಸಲ 1 ಮಾರ್ಕಿಗೆ ಕೇಳಿದ್ರು ಶಾರ್ಟ್ ಆನ್ಸರ್ ಅಲ್ಲಿ ನೀವು ಅದನ್ನ ಬರಿಬೇಕಾಗಿರ್ತಕ್ಕಂಥ. ಓಕೆನಾ? ಎಸ್. ಸೊ ಅವ್ರು ಹೇಳಬೇಕಾಗಿರ್ತಕ್ಕಂಥದ್ದು ಏನಂತಂದ್ರೆ, ಒಂದು ಸೆಂಟೆನ್ಸ್ ಅಲ್ಲಿ ಅಥವಾ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಇನ್ಫಿನಿಟಿ ಯಾವುದು ಬರೀರಿ ಅಂತಕ್ಕಂಥದ್ದನ್ನ ಅವ್ರು ಹೇಳಿರ್ತಾರೆ. ಓಕೆನಾ? ಸ್ಟ್ರಕ್ಚರ್ ಫಾರ್ಮುಲಾ ಹೆಂಗಿದೆ ನೋಡ್ರಿ. ಸ್ಟ್ರಕ್ಚರ್ ಟು ಮತ್ತೆ ಬೇಸ್ ಫಾರ್ಮ್ ಆಫ್ ದ ವರ್ಬ್ ಅಂದ್ರೆ V1 ಫಾರ್ಮ್. ಹೌದಾ? V1 ಫಾರ್ಮ್ ಫಸ್ಟ್ ಟು ಇರಬೇಕು, ಆಮೇಲೆ ಬೇಸ್ ಫಾರ್ಮ್ ಆಫ್ ದ ವರ್ಬ್, ಅದನ್ನ ಇನ್ಫಿನಿಟಿವ್ ಅಂತ ಹೇಳಿ ಇಂಗ್ಲಿಷ್ ಒಳಗೆ ಕರೀತೀವಿ. ಸೊ ಇದನ್ನ ಯಾಕೆ ಯೂಸ್ ಮಾಡ್ತೀವಿ? ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಇದರ ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದನ್ನ ನಾನು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಅಲ್ಲಿ ಅದನ್ನ ಸಪರೇಟ್ ಆಗಿ ಮಾತಾಡ್ತೀನಿ. ಈಗ ಜಸ್ಟ್ ಬೋರ್ಡ್ ಎಕ್ಸಾಮಿನೇಷನ್ ಎಷ್ಟೆಲ್ಲ ಕ್ವಶನ್ಸ್ ಗಳು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಬಂದಿದ್ದಾವೆ ಅವುಗಳನ್ನು ಮಾತ್ರ ಡಿಸ್ಕಷನ್ ಮಾಡೋಣ. ಓಕೆನಾ? ಎಸ್, ದಟ್ಸ್ ರೈಟ್. ಸೊ ಎಕ್ಸಾಂಪಲ್ಸ್ ಗಳನ್ನ ನೋಡೋದಾದ್ರೆ, ಐ ನೀಡ್ ಟು ರನ್. ನೋಡ್ರಿ, ಐ ನೀಡ್ ಟು ರನ್ ಎವ್ರಿ ಡೇ. ನೋಡ್ರಿ, ಟು ಪ್ಲಸ್ V1 ಫಾರ್ಮ್. ಸೊ ನೋಡ್ರಿ, ಇಲ್ಲಿ ಟು ಇದೆ, ಇದು ರನ್ V1 ಫಾರ್ಮ್. ಸೊ ಇದೇನಾಯ್ತು? ಟು ಪ್ಲಸ್ V1 ಆಯ್ತು. ಒಪ್ಕೊಂತೀರಿ? ಎಸ್. ಸೊ ಮತ್ತೆ ಎಕ್ಸಾಂಪಲ್ಸ್ ಗಳನ್ನ ನೋಡೋದಾದ್ರೆ, ರಾಜು ವಾಂಟ್ಸ್ ಟು ವಾಚ್. ವಾಚ್ ಅಂದ್ರೆ ನೋಡು, ವಾಂಟ್ಸ್ ಟು ವಾಚ್, ಇದು V1 ಫಾರ್ಮ್. ಓಕೆನಾ? ಎಸ್. ಮತ್ತೆ ನೋಡ್ರಿ, ಕ್ಯಾನ್ ಯು ಟೀಚ್ ಮೀ ಟು ಪ್ಲೇ. ನೋಡ್ರಿ, ಟು ಪ್ಲೇ, ಟು ಪ್ಲೇ. ಓಕೆನಾ? ಇದು V1 ಫಾರ್ಮ್, ಟು ಪ್ಲಸ್ V1 ಫಾರ್ಮ್. ಸೊ ಅರ್ಥ ಆಗೈತೆ ಅಂತ ಹೇಳಿ ಅನ್ಕೊಂತೀರಿ. ಟು ಬಿ. ಸೊ ಒಂದ್ ವೇಳೆ ಏನಾದ್ರು ಕನ್ಫ್ಯೂಷನ್ ಮಾಡಿಸೋದಕ್ಕೆ ಟು ಬಿ ಕೊಟ್ರೆ, ಸೊ ಈ ತರ ನೀವು ಟು ಬಿ ಅಂತ ಹೇಳಿ ಏನ್ ಮಾಡಬಹುದು, ಇದನ್ನ ಸೆಲೆಕ್ಟ್ ಮಾಡಬಹುದು ಅಂತ ಆಪ್ಷನ್. ಓಕೆನಾ? ಎಸ್. ಸೊ ಟು ಡ್ರೀಮ್. ಸೊ ಟು ಡ್ರೀಮ್, ಡ್ರೀಮ್ ಅಂತಕ್ಕಂಥದ್ದು ಅದು ಕೂಡ ಒಂದು V1 ಫಾರ್ಮ್ ಅಂತ. ಟು ಹ್ಯಾವ್, ಅದು ಕೂಡ V1 ಫಾರ್ಮ್ ಅಂತಕ್ಕಂಥದ್ದು. ಟು ಹೋಲ್ಡ್. ಓಕೆನಾ? ಎಸ್. ಟು ಲುಕ್. ನೋಡ್ರಿ, ಟು ಲುಕ್, ಇವೆಲ್ಲ ವರ್ಬ್ ಜೊತೆ ಇರಬೇಕು. ಟು ಪ್ಲಸ್ V1 ಫಾರ್ಮ್. ಓಕೆನಾ? ಟು ರೀಡ್, ರೈಟ್. ಟು ರೈಟ್, ಟು ಸ್ಲೀಪ್. ಅಂಡರ್ಸ್ಟುಡ್? ಸೊ ಇದು ನಿಮಗೆ ಫಾರ್ಮುಲಾ ಗೊತ್ತಾಯ್ತು. ಈಗ ಡೈರೆಕ್ಟ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋಣ. 2025 ಮಾರ್ಚ್ ಫಸ್ಟ್ ಎಕ್ಸಾಮ್ ಅಲ್ಲಿ ಕ್ವಶನ್ ಬಂದಿದೆ. ರೀಡ್ ದ ಫಾಲೋವಿಂಗ್ ಅಂಡ್ ಚೂಸ್ ದ ಇನ್ಫಿನಿಟಿವ್. ವಿ ವೆಂಟ್ ಅ ಸರ್ವರ್ ಟು ಸರ್ವೆ ಯುವರ್ ಲ್ಯಾಂಡ್ ಸೋ ಆಸ್ ಟು ಮೇಕ್ ಅ ಡೀಡ್. ನೋಡ್ರಿ, ಇದ್ರೊಳಗ ನಮಗ ಇನ್ಫಿನಿಟಿವ್ ಏನ್ ಕಾಣ್ತಾ ಇದೆ? ಸೊ ನೋಡ್ರಿ, ಇಲ್ಲಿ ಯಾವುದಕ್ಕೂ ಟು ಇಲ್ಲ, ಇದನ್ನು ಬಿಟ್ಬಿಡ್ರಿ. ಇದೆ ನೋಡ್ರಿ, ಟು ಸರ್ವೆ, ಇದು ಇನ್ಫಿನಿಟಿ. ಅಂಡರ್ಸ್ಟುಡ್? ಸಿಂಪಲ್ ಇದೆ ಕ್ವಶನ್. ಸೊ ಮಾಡಲ್ ಕ್ವಶನ್ ಪೇಪರ್ 2024-25 ಅಲ್ಲಿ ರೀಡ್ ದ ಫಾಲೋವಿಂಗ್ ಅಂಡ್ ಚೂಸ್ ದ ಇನ್ಫಿನಿಟಿವ್. ಐ ಆಮ್ ಗೋಯಿಂಗ್ ಟು ಮೈಸೂರ್ ಟು ಮೀಟ್. ನೋಡ್ರಿ, ಎರಡು ಕಡೆ ಇದೆ, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಈ ತರ ಕನ್ಫ್ಯೂಷನ್ ಆಗೋ ಹಾಗೆ ಒಂದಿಷ್ಟು ಟ್ವಿಸ್ಟ್ ಮಾಡಿ ಕೇಳಿದ್ರೆ, ನೋಡ್ರಿ, ಇಲ್ಲಿನೂ ಟೂ ಇದೆ, ಅಲ್ಲಿನೂ ಟೂ ಇದೆ. ಸೊ ನಮಗ್ ಫಾರ್ಮುಲಾ ಏನ್ ಹೇಳುತ್ತೆ ನೋಡ್ರಿ, ಟೂ ಜೊತೆ V1 ಫಾರ್ಮ್ ವರ್ಬ್ ಇರಬೇಕು. ಓಕೆನಾ? ಟೂ ಜೊತೆ ಏನು ಇರಬೇಕ್ರಿ? ವರ್ಬ್ ಇರಬೇಕು. V1 ಫಾರ್ಮ್ ಆಫ್ ದ ವರ್ಬ್ ಇರಬೇಕು. ಓಕೆನಾ? ಫಸ್ಟ್ ಫಾರ್ಮ್ ಆಫ್ ದ ವರ್ಬ್ ಇರಬೇಕು. ಟೂ ಪ್ಲಸ್ ವರ್ಬ್, ರೈಟ್. ಸೊ ಇದು ಟು ಮೈಸೂರ್ ಇದೆಯಲ್ಲ, ಇದು ಪ್ಲೇಸ್ ಹೆಸರು, ಇದು ಪ್ಲೇಸ್, ಇದು ವರ್ಬ್ ಅಲ್ಲ. ಬಟ್ ಮೀಟ್ ಇದೆಯಲ್ಲ, ಇದು V1 ಫಾರ್ಮ್, ಇದು ವರ್ಬ್, V1 ಫಾರ್ಮ್. ಅದಕ್ಕೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ಇಲ್ಲಿನೂ ಟೂ ಇದೆ ಸರ್, ಇಲ್ಲಿನೂ ಟೂ ಇದೆ ಅಂತಂದ್ರೆ ಟೂ ಪಕ್ಕದಲ್ಲಿ ವರ್ಬ್ ಅಲ್ಲದು. ಮೈಸೂರು ಅಂತಕ್ಕಂಥದ್ದು ಅದು ಒಂದು ಪ್ಲೇಸ್, ಅದು ಹೌದಾ? ಇಟ್ ಈಸ್ ಅ ನೌನ್, ಇಟ್ ಈಸ್ ನಾಟ್ ಎ ವರ್ಬ್. ಸೊ ದೇರ್ ಫಾರ್ ಟು ಮೀಟ್, ಸೊ ದಿಸ್ ಇಸ್ ಆನ್ ಇನ್ಫಿನಿಟಿವ್ ಅಂತಕ್ಕಂಥ, ರೈಟ್. ಎಸ್. ಮಾಡಲ್ ಕ್ವಶನ್ ಪೇಪರ್ 3 2024-25 ಅಲ್ಲಿ ರೀಡ್ ದ ಫಾಲೋವಿಂಗ್ ಅಂಡ್ ಚೂಸ್ ದ ಇನ್ಫಿನಿಟಿವ್ ಅಂತ. ಇನ್ಫಿನಿಟಿವ್ ನೋಡ್ರಿ, ವರ್ಡ್ ಅನ್ನ ನೆನಪಿಟ್ಕೊಳ್ಳಿ, ಇನ್ಫಿನಿಟಿವ್, ರೈಟ್. ಸೊ ಜ್ಯೋತಿ ಪ್ರಿಪೇರ್ಡ್ ಟು ಆನ್ಸರ್. ನೋಡ್ರಿ, ಇಲ್ಲಿ ಇದನ್ನ ನೋಡಿದ ಕೂಡ ಇಲ್ಲೇ ನೀವು ಮಾರ್ಕ್ ಮಾಡ್ಬಿಡ್ತೀರಿ, ಟು ಆನ್ಸರ್. ಅಂಡರ್ಸ್ಟುಡ್? ಎಸ್. ಸೊ ನೆಕ್ಸ್ಟ್ ನೋಡ್ರಿ, ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್. ನೋಡಿ, 2024-25 ಮಾಡಲ್ ಕ್ವಶನ್ ಪೇಪರ್ 4 ಕೇಳಿರ್ತಕ್ಕಂಥ. ರಾಧಾ, ಹಾಯ್ ರವಿ, ವಾಟ್ ಆರ್ ಯು ಡೂಯಿಂಗ್ ಹಿಯರ್? ರವಿ, ಹಾಯ್ ರಾಧಾ, ಐ ಆಮ್ ಹಿಯರ್ ಟು ರಿಸೀವ್. ನೋಡ್ರಿ, ಟು ರಿಸೀವ್ ಅಂದ್ರೆ ಸ್ವೀಕರಿಸಲು. ಟು ರಿಸೀವ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ವಿಡಿಯೋ ಸ್ಟಾಪ್ ಮಾಡಿ ನೀವು ಟಿಕ್ ಮಾಡ್ರಿ, ಕರೆಕ್ಟ್ ಇದೆಯೋ ಇಲ್ಲೋ, ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆಯೋ ಅದನ್ನ ನೀವು ಅರ್ಥ ಮಾಡ್ಕೋರಿ ಅಂತ. ಓಕೆನಾ? ಎಸ್. ಸೊ ಇವಾಗ ನೋಡ್ರಿ, ರೀಡ್ ದ ಫಾಲೋವಿಂಗ್ ಅಂಡ್ ಚೂಸ್ ದಿ ಇನ್ಫಿನಿಟಿವ್. ನೋಡ್ರಿ, 2024 ಮಾರ್ಚ್ ಫಸ್ಟ್ ಅಲ್ಲಿ ಅಂದ್ರೆ 1ನೇ ಎಕ್ಸಾಮ್ ಅಲ್ಲಿ 2024 ಅಲ್ಲಿ. ಇಟ್ ಈಸ್ ಅ ಪ್ಲೇಷರ್ ಟು ಮೀಟ್. ನೋಡ್ರಿ, ಟು ಮೀಟ್ ಆಗ್ಲೇ ನೋಡಿದ್ವಲ್ಲ, ಟು ಮೀಟ್. ಅ ಚೇರ್ಫುಲ್ ಪರ್ಸನ್, ಟು ಮೀಟ್ ಎಲ್ಲಿದೆ? ಸಿ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
ಸೊ ನೋಡ್ರಿ, ಮತ್ತೆ 2024 ಆಗಸ್ಟ್ 3ನೇ ಎಕ್ಸಾಮ್ ಅಲ್ಲಿ ಕಲ್ಪನಾ ಚಾವ್ಲಾ ವಾಸ್ ಅ ಗ್ರೇಟ್ ಆಸ್ಟ್ರೋನಟ್. ಶಿ ವಾಸ್ ದಿ ಫಸ್ಟ್ ಇಂಡಿಯನ್ ಬಾರ್ನ್ ವುಮನ್ ಟು ಗೋ. ಏನ್ರಿದು ಟು ಗೋ? ಇಲ್ಲಿದೆ ನೋಡ್ರಿ, ಟು ಗೋ. ಓಕೆ, ಟು ಪ್ಲಸ್ V1 ಫಾರ್ಮ್ ಆಫ್ ದ ವರ್ಬ್. ಸೊ ಒಂದ್ಸಲ ಹಾಗೆ ನೋಡ್ಕೊಳ್ರಿ, ಈಸಿ ಇದೆ ಟಾಪಿಕ್. ರೀಡ್ ದ ಫಾಲೋವಿಂಗ್ ಅಂಡ್ ಚೂಸ್ ದಿ ಇನ್ಫಿನಿಟಿವ್. 2023 ಅಲ್ಲಿ ಕೇಳಿದ್ದಾರೆ ನೋಡಿ, 2023 ಅಲ್ಲಿ. ಬಾಬು, ಹಾಯ್, ಟುಮಾರೋ ಈಸ್ ಮೈ ಹಾಲಿಡೇ. ಟುಮಾರೋ ಈಸ್ ಹಾಲಿಡೇ. ಶಾಲ್ ವಿ ಪ್ಲೇ ಕ್ರಿಕೆಟ್? ನೋ, ಸಾರಿ, ಐ ಕಾಂಟ್ ಕಮ್. ಮೇ ಐ ಕಮ್ ಮೇ ಐ ನೋ ದ ರೀಸನ್? ಸೊ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್. ನೋಡ್ರಿ, ಇಲ್ಲಿ ಒಂದು ಟು ಇದೆ, ಮಾರ್ಕೆಟ್ ಟುಮಾರೋ ವಿತ್ ಮೈ ಫಾದರ್ ಟು ಬೈ. ನೋಡ್ರಿ, ಇಲ್ಲಿ ಎರಡು ಟು ಇದೆ. ಸೊ ಒಂದು ಟು ಮಾರ್ಕೆಟ್, ಒಂದು ಟು ಬೈ. ಟು ಬೈ ಅಂತಂದ್ರೆ ಕೊಂಡುಕೊಳ್ಳಲು, ಇದು V1 ಫಾರ್ಮ್. ಇದು ಮಾರ್ಕೆಟ್ ಅನ್ನೋದು ಒಂದು ನೌನ್, ಇದು ವರ್ಬ್ ಅಲ್ಲ, ನೌನ್. ಓಕೆನಾ? ಸೊ ಮಾರ್ಕೆಟ್ ಅನ್ನೋದು ಟು ಮಾರ್ಕೆಟ್ ಅನ್ನೋದು ಒಂದು ಇದು ರಿಪ್ಲೇಸ್, ಅದು ನೌನ್, ಅದು ಮಾರ್ಕೆಟ್. ಸೊ ಟು ಬೈ ಅಂದ್ರೆ ಕೊಂಡುಕೊಳ್ಳಲು. ಸೊ ಟು ಪ್ಲಸ್ V1 ಫಾರ್ಮ್, ದಿಸ್ ಈಸ್ ದ ರೈಟ್ ಆನ್ಸರ್. ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಸೊ ಈ ತರ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ರೆ, ಎರಡು ಸಲ ಟು ಕಾಣ್ತಾ ಇದೆ ಸರ್ ಆಪ್ಷನ್ ಅಲ್ಲಿ ಕೂಡ ಅಂತಂದ್ರೆ ನೀವೇನ್ ಮಾಡಿರ್ತದೆ, V1 ಫಾರ್ಮ್ ಯಾವ ಟು ಜೊತೆ ಇದೆ ಅದನ್ನ ನೋಡ್ಕೋಬೇಕು. V1 ಫಾರ್ಮ್ ವರ್ಬ್ ಇರಬೇಕು. ಓಕೆನಾ? ಎಸ್. ಸೊ 2023 ಮಾರ್ಚ್, ಇದು 2023 ಜೂನ್, ಇದು ಮಾರ್ಚ್ ಅಲ್ಲಿ. ಮಹೇಶ್ ವಾಸ್ ವಾಚಿಂಗ್ ಕ್ರಿಕೆಟ್ ಮ್ಯಾಚ್ ಆನ್ ಟಿವಿ. ಸಡನ್ಲಿ ಹಿ ಹರ್ಡ್ ಅ ನಾಯ್ಸ್ ಫ್ರಮ್ ಔಟ್ಸೈಡ್. ಹಿ ವೆಂಟ್ ಔಟ್ಸೈಡ್ ಟು ಸಿ. ವಾಟ್ ಹ್ಯಾಡ್ ಹ್ಯಾಪನ್ಡ್? ಏನ್ ಆಯ್ತು ಅಂತ ಹೇಳಿ ನೋಡೋದಕ್ಕೆ ಹೋದ ಹೊರಗಡೆ. ಟು ಸಿ, ನೋಡಲು. ಸೊ ಇದು ಟು ಸಿ, ರೈಟ್? ಎಸ್. ಸೊ ಇದು 2022 ಸೆಪ್ಟೆಂಬರ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ಬುಕ್ ಸೆಲ್ಲರ್, ಗುಡ್ ಆಫ್ಟರ್ನೂನ್ ಜೆಂಟಲ್ಮನ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಸೊ ಶಶಿಧರ್, ಗುಡ್ ಆಫ್ಟರ್ನೂನ್, ಐ ಹ್ಯಾಡ್ ಲೈಕ್ಡ್ ಟು ಬೈ. ನೋಡ್ರಿ, ಇದು ಟು ಬೈ, ರೈಟ್? ಸೊ ಇದು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ರೈಟ್? ಸೊ ಟು ಬೈ ಅಂತಲ್ಲ? ಎಸ್, ಟು ಬೈ ಸಮ್ ಬುಕ್ಸ್ ಆನ್ ನ್ಯಾಷನಲ್ ಲೀಡರ್ಸ್ ಅಂತಕ್ಕಂಥದ್ದು. ಅಂಡರ್ಸ್ಟುಡ್? ಎಸ್. ಸೊ ಮತ್ತೆ ನೋಡೋಣ, 2019 ಮಾರ್ಚ್ ಅಲ್ಲಿ ಟೀಚರ್, ನೋಡ್ರಿ ಇಲ್ಲಿ, ಹೆಲೋ ಸ್ಟೂಡೆಂಟ್ಸ್, ಗೆಟ್ ರೆಡಿ ಫಾರ್ ಡ್ರಾಯಿಂಗ್ ಅಂಡ್ ಕಲರಿಂಗ್ ದ ಕಾಂಪಿಟಿಷನ್ ಟುಮಾರೋ. ರಾಘವ್, ಓ ನೈಸ್ ಸರ್. ನೋಡ್ರಿ, ರಾಖಿ, ಆರ್ ದೇರ್ ಎನಿ ಪ್ರೈಸಸ್ ಫಾರ್ ದ್ಯಾಟ್ ಸರ್? ಟೀಚರ್, ಎಸ್ ಶ್ಯೂರ್, ದೇರ್ ವಿಲ್ ಬಿ 3 ಪ್ರೈಸಸ್. ಡೋಂಟ್ ಫಾರ್ಗೆಟ್ ಟು, ನೋಡ್ರಿ, ಟು ಕಲರ್. ನೋಡ್ರಿ, ಡೋಂಟ್ ಫಾರ್ಗೆಟ್ ಟು ಬ್ರಿಂಗ್. ನೋಡ್ರಿ, ಇಲ್ಲಿ ಏನಿದೆ, ಟು ಬ್ರಿಂಗ್ ಇದೆ, ರೈಟ್? ಸೊ ಟು ಬ್ರಿಂಗ್ ಅಂದ್ರೆ ತರಲು, ಬ್ರಿಂಗ್ ಅಂದ್ರೆ ತರಲು. ಸೊ ಇಟ್ ಈಸ್ V1 ಫಾರ್ ಟು ಬ್ರಿಂಗ್. ಅಂಡರ್ಸ್ಟುಡ್? ಎಸ್. ನೋಡ್ರಿ, ರೀಡ್ ಮತ್ತೆ 2019 ಜೂನ್ ಅಲ್ಲಿ ಕೇಳಿದ್ದಾರೆ. ನೋಡ್ರಿ, ರೀಡ್ ದ ಕನ್ವರ್ಸೇಷನ್ ಅಂಡ್ ಐಡೆಂಟಿಫೈ ಟು ಇನ್ಫಿನಿಟಿವ್. ಮದರ್, ವೇರ್ ಹ್ಯಾಡ್ ಯು ಬೀನ್ ಆಕಾಶ್? You are so late. Akash, I went to hospital, mom. Mother, why? What happened? Akash, my friend is sick and hospitalized. His mother asked me to buy some fruits for him. So to buy. Okay na? Yes. So ಈಗ ನಿಮಗೆ ಆಲ್ರೆಡಿ ಪ್ರಾಕ್ಟೀಸ್ ಆಗಿದೆ ಅಂತ ಹೇಳಿ ಅನ್ಕೊಂತೀನಿ. ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಅಂಡ್ ಐಡೆಂಟಿಫೈ ದಿ ಇನ್ಫಿನಿಟಿವ್. 2018 ಮಾರ್ಚ್. Manjula, where are you going? Lata, I am going to market to buy vegetables. Manjula, is it? I too will come with you. Notri, Lata, let both of us walk to market. So ಇಲ್ಲಿ ಟು ಮಾರ್ಕೆಟ್ ಒಂದಿದೆ, ಆಮೇಲೆ ಟು ಬೈ ಇದೆ. ಆಪ್ಷನ್ ಅಲ್ಲಿ ಟು ಮಾರ್ಕೆಟ್ ಇಲ್ಲೇ ಇಲ್ಲ, ಒಂದೇ ಇರೋದು ಟು ಬೈ. ಸೊ ಯು ಕ್ಯಾನ್ ಚೂಸ್ ಡೈರೆಕ್ಟ್ಲಿ ಹಿಯರ್. ಆಪ್ಷನ್ ಅನ್ನು ಕೂಡ ಒಂದ್ಸಲ ನೋಡ್ಬಿಡ್ರಿ ಅಂತ. ಓಕೆನಾ? ಎಸ್. ಸೊ ಮತ್ತೆ 2018 ಜೂನ್ ಏನ್ ಕೇಳ್ತಾರೆ? ಮಾಸ್ಟರ್, ಐ ಹ್ಯಾವ್ ಅ ಗೆಸ್ಟ್ ಟು ನೈಟ್. ಪ್ರಿಪೇರ್ ಸಮಥಿಂಗ್ ಗುಡ್, ಬಟ್ ಫಾರ್ಗೆಟ್ ನಾಟ್ ಟು ಮೇಕ್ ಸಮ್ ಸ್ವೀಟ್ಸ್. ಕುಕ್, ಫೈನ್ ಸರ್. ಈಸ್ ದಾಲ್ ರೋಟಿ ಅಂಡ್ ಹಲ್ವಾ ಓಕೆ? ಮದರ್, ಎಸ್. ಸೊ ಇಲ್ಲಿ ನಮಗ ಇನ್ಫಿನಿಟಿವ್ ಎಲ್ಲಿ ಇದೆ ನೋಡ್ರಿ, ಟು ಮೇಕ್ ಅಂತ ಹೇಳಿ ಐತಿ ಇನ್ಫಿನಿಟಿವ್. ಆಪ್ಷನ್ ಅಲ್ಲಿ ಟು ಮೇಕ್ ಒಂದೇ ಇದೆ.
ಆಪ್ಷನಲ್ ಟು ಮೇಕ್ ಟು ಮೇಕ್ ಅಂಡರ್ಸ್ಟುಡ್. ಎಸ್. ಸೊ ಇದಿಷ್ಟು ನಿಮ್ಮ ಒಂದು ಇನ್ಫಿನಿಟಿವ್ ಕಾನ್ಸೆಪ್ಟ್ ಆಯ್ತು. ಸೊ ನೀವೇನ್ ಮಾಡ್ತೀರಪ್ಪ ಅಂತಂದ್ರೆ ಇದನ್ನ ಸ್ವಲ್ಪ ನೋಟ್ ಮಾಡ್ಕೊಳ್ರಿ. ಇದು 1 ಮಾರ್ಕಿಂಗ್ ಕ್ವಶನ್ ಇರೋದ್ರಿಂದ ಈಸಿ ಇದೆ. ನೀವು ಅದನ್ನ ನಿಮ್ಮ ಬೋರ್ಡ್ ಎಕ್ಸಾಮಿಗೆ ಸಿಂಪ್ಲಿ ಸಾಲ್ವ್ ಮಾಡ್ಕೋತೀರಿ ಅಂತ ಹೇಳಿ ನಾನು ಭಾವಿಸ್ತೀನಿ. ರೈಟ್? ಎಸ್.